ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ನಾನು ಅದೇ ಕೇಳ್ತಾ ಇದ್ದೆ, ಸುಪ್ರೀಂ ಕೋರ್ಟ್ನವರೆಗೆ ಹೋಗಿ ಕೈ ಸುಟ್ಕೊಂಡಂಗೆ ಆಯ್ತು ಇದು ಅಂತ. ಯಾಕಂತಂದ್ರೆ ಮೂಲ ಸೌಕರ್ಯ ಕೊಡಿ ಅಂತ ಸೆಷನ್ ಕೋರ್ಟೇ ಹೇಳಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅದನ್ನು ಪಡ್ಕೊಂಡು ಬರಬೇಕಾದಂತ ಅಗತ್ಯನೇ ಇರಲಿಲ್ಲ ಅಂತ. ಖಂಡಿತ ರಕ್ಷಿತ್, ಅಂದ್ರೆ ದರ್ಶನ್ ನಿರೀಕ್ಷೆ ಇದ್ದದ್ದು ಜಾಮೀನನ್ನ ಪಡ್ಕೊಳ್ಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಟುಕೊಂಡು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ಏನಂದ್ರೆ ಇದರಲ್ಲಿ ಯಾವ ಕಳೆದ 7 ತಿಂಗಳಿಂದ ವಿಚಾರಣೆ ನಡೀತಾ ಇದೆ. 7 ತಿಂಗಳಲ್ಲಿ ಕೇವಲ 10 ಜನ ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿರುವಂತಹದ್ದು. ಆದ್ರೆ ಈ ಪ್ರಕರಣದಲ್ಲಿ ಇದೇ ವೇಗದಲ್ಲಿ ಅಂದ್ರೆ ವಿಚಾರಣೆ ಮುಕ್ತಾಯ ಆಗಿದ್ರೆ ಇದು ಕನಿಷ್ಠ 4-5 ವರ್ಷಗಳ ಕಾಲ ಬೇಕಾಗಿತ್ತು ಅನ್ನುವಂಥದ್ದು. ಆದ್ರೆ ಈಗ ದರ್ಶನ್ಗೆ ಸಿಕ್ಕಿರುವಂತದ್ದು ಏನಂದ್ರೆ ಕೇವಲ 1 ವರ್ಷದ ಒಳಗೆ ಈ ಒಂದು ವಿಚಾರಣೆಯನ್ನ ನಡೆಸಿ ಅನ್ನುವಂತ ಸೂಚನೆ ಒಂದು ತಕ್ಕ ಮಟ್ಟಿಗೆ ದರ್ಶನ್ಗೆ ಇದು ಒಂದು ಪರ ಆದಂತೆ ಕಾಣ್ತಾ ಇರುವಂತ. ಅದನ್ನ ಹೊರತುಪಡಿಸಿದ್ರೆ ನೀವ್ ಹೇಳಿದ ರೀತಿ ಜೈಲಿನಲ್ಲಿ ಯಾವ ರೀತಿಯಾದಂತ ಸೌಲಭ್ಯಗಳು ನಮ್ಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ ಅನ್ನೋಂಥದ್ದನ್ನ ನೀವು ಹೇಳಿದ ರೀತಿ ಸೆಷನ್ಸ್ ಕೋರ್ಟ್ ನಲ್ಲೇ ಆದೇಶವನ್ನ ಮಾಡಲಾಗಿತ್ತು. ಸೆಷನ್ಸ್ ಕೋರ್ಟ್ ನಲ್ಲಿ ಕೂಡ ಪದೇ ಪದೇ ಜೈಲ್ ಅಥಾರಿಟಿ ಬಂದ್ ಹೇಳುವಂಥದ್ದು ಜೈಲ್ ಮ್ಯಾನ್ಯುವಲ್ ನಲ್ಲಿ ಏನನ್ನ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅದೆಲ್ಲವನ್ನು ಕೂಡ ನಾವು ಕೊಡ್ತಾ ಇದೀವಿ ಅನ್ನುವಂಥದ್ದನ್ನೇ ಪದೇ ಪದೇ ಹೇಳ್ತಾ ಇದ್ರು. ಮತ್ತೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಒಂದು ಅಫಿಡವಿಟ್ ನಲ್ಲಿ ಕೂಡ ಅದನ್ನೇ ಉಲ್ಲೇಖವನ್ನು ಮಾಡಿರುವಂತದ್ದು. ಅದರಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ಕಳೆದಾದ್ರೆ ಕ್ವಾರಂಟೈನ್ ಕೊರೋನಾ ಸಮಯದಲ್ಲಿ ಹೊರಗಿನಿಂದ ಬಂದಂತಹ ಆರೋಪಿಗಳು ಅವ್ರಿಗೆ ಏನಾದ್ರು ಸೋಂಕಿದ್ರೆ ಅದನ್ನ ಮಾನಿಟರ್ ಮಾಡ್ಲಿಕ್ಕೋಸ್ಕರ 14 ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿ ಇತ್ತು. ಅದಾದ ನಂತರ ಒಳಗಡೆ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿದ್ರು. ಆದ್ರೆ ಇವರನ್ನ ಕಳೆದ 7-8 ತಿಂಗಳಿಂದ ಅಲ್ಲೇ ಇಟ್ಟಿದ್ದಾರೆ ಅನ್ನುವಂತ ಪ್ರಮುಖ ಆರೋಪ ಏನು ಮಾಡಿದ್ರು. ಆದ್ರೂ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಯಾವ್ದು ರೀತಿಯಾದ ಅಭಿಪ್ರಾಯನ ವ್ಯಕ್ತಪಡಿಸಿಲ್ಲ. ಆದ್ರೆ ಜೈಲ್ ಅಥಾರಿಟಿ ಆ ಒಂದು ಸೆಲ್ನಿಂದ ಅವ್ರನ್ನ ವರ್ಗಾವಣೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡುವಂತದನ್ನ ಜೈಲ್ ಅಥಾರಿಟಿಗೆ ಅಧಿಕಾರವನ್ನ ಬಿಟ್ಕೊಟ್ಟಿರುವಂತದ್ದು. ಅದನ್ನ ನೋಡ್ತಾ ಹೋದ್ರೆ ದರ್ಶನ್ ಇದ್ದಂತ ಏಕೈಕ ಉದ್ದೇಶ ಜಾಮೀನನ್ನ ಪಡ್ಕೊಳ್ಬೇಕು. ಇಲ್ಲ ಒಂದ್ ಕಡೆ ವಿಳಂಬ ಆಗ್ತಾ ಇದೆ, ವಿಳಂಬದ ಕಾರಣವನ್ನು ಇಟ್ಟುಕೊಂಡು ಜಾಮೀನನ್ನ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಇದೆ. ಆ ಪ್ರಯತ್ನದಲ್ಲಿ ಅವ್ರು ಸಫಲ ಆಗಿಲ್ಲ. ಆದ್ರೆ ಒಂದು ಸಮಾಧಾನಕರ ಸಂಗತಿ ಅಂದ್ರೆ 1 ವರ್ಷದ ಒಳಗಾಗಿ ವಿಚಾರಣೆಯನ್ನ ಮುಗಿಸಿ ಅನ್ನುವಂಥದ್ದು. ಅದರಲ್ಲೂ ಕೂಡ ಇಲ್ಲಿ ಒಂದು ಗಮನಾರ್ಹ ಅಂಶನ ನಾವು ಗಮನಿಸೋದಾದ್ರೆ ರಕ್ಷಿತ್ 272 ಜನ ಸಾಕ್ಷಿಗಳು ಇದರಲ್ಲಿ ಇದ್ದಾರೆ. ಆದ್ರೆ ಅದರಲ್ಲಿ ಪ್ರಾಸಿಕ್ಯೂಷನ್ ಆರಂಭದ ಹಂತದಲ್ಲಿ 150 ಸಾಕ್ಷಿಗಳನ್ನ ನಾವು ಕರ್ಕೊಂಡು ಬರ್ತೀವಿ, ಅದರಲ್ಲಿ ಈ ಒಂದು ಕೇಸನ್ನ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಆವಾಗ ಆರೋಪಿಗಳ ಪರ ವಕೀಲರು ಇಲ್ಲ 150 ಜನ ಅಲ್ಲ 275 ಜನ ಕರ್ಕೊಂಡು ಬರ್ಬೇಕು ಅನ್ನೋದನ್ನ ಒಂದು ತಕರಾರನ್ನ ಎತ್ತಿದ್ರು. ಸೊ ಅದಾದ ನಂತರ ಈಗ ಸಲ್ಲಿಸಿದಂತ ಅಫಿಡವಿಟ್ ನಲ್ಲಿ 150 ಜನರ ಏನ ಪ್ರಪೋಸ್ ಮಾಡಿದ್ವಿ, ಅದರಲ್ಲಿ ಪ್ರಮುಖವಾದಂತ 60 ಜನರ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡ್ಲೇಬೇಕು ಅನ್ನುವಂಥದ್ದನ್ನ ಏನ್ ಹೇಳಿದೆ ಅಂದ್ರೆ ಸ್ಟಾರ್ ವಿಟ್ನೆಸ್ ಗಳಂತ ಏನ್ ಹೇಳ್ತೀವಿ ಅವ್ರನ್ನ ವಿಚಾರಣೆ ಮಾಡ್ಲೇಬೇಕು ಅಂತ 60 ಸಾಕ್ಷಿಗಳನ್ನ 1 ವರ್ಷದೊಳಗೆ ನೀವು ಇದನ್ನ ವಿಚಾರಣೆಯನ್ನ ಮುಗಿಸಿ ಅನ್ನುವಂಥದ್ದು. ಒಂದ್ ವೇಳೆ ಮುಗಿದೇ ಇದ್ದಲ್ಲಿ ಮತ್ತೆ ನೀವು ರಮೇಶ್ ಅಲ್ಲಿಗೆ ಗೈನ್ ದರ್ಶನ್ ಪಾಲಿಗೆ ಗೈನ್ ಅಂತ ನಾವು ನೋಡ್ಬೇಕಾಗಿರೋದು ಟೈಮ್ ಲಿಮಿಟ್ ಫಿಕ್ಸ್ ಮಾಡಿರೋದು, ಅದರ ಆಚೆಗೆ ಯಾವುದೂ ಇಲ್ಲ. ಟೈಮ್ ಲಿಮಿಟ್ ಫಿಕ್ಸ್ ಮಾಡಿರೋದು ಒಂದೇ ದರ್ಶನ್ಗೆ ಇವತ್ತಿನ ಆದೇಶದಲ್ಲಿ ಒಂದು ಅವರಿಗೆ ಪರವಾಗಿ ಆದಂತದ್ದು ಅವ್ರ ನಿರೀಕ್ಷೆಗೆ ಆದಂತೆ. ಆದ್ರೆ 1 ವರ್ಷ ಆದ ನಂತರ ಅದು ಟ್ರಯಲ್ ಮುಗಿದೇ ಇದ್ರೆ ಅವ್ರು ಜಾಮೀನು ಅರ್ಜಿ ಸಲ್ಲಿಸ್ತಾರೆ. ಅದಾದ ನಂತರ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಒಂದ್ ವೇಳೆ 1 ವರ್ಷದೊಳಗೆ ಟ್ರಯಲ್ ಮುಕ್ತಾಯ ಆದ ನಂತರವೂ ಕೂಡ ದರ್ಶನ್ ಈ ಪ್ರಕರಣದಲ್ಲಿ ಹೊರಗಡೆ ಬರ್ತಾರಾ ಅದು ಪ್ರಶ್ನೆ ಇರುವಂತದ್ದು. ಒಂದ್ ವೇಳೆ ಟ್ರಯಲ್ ಮುಕ್ತಾಯ ಆಗಿ ಅವ್ರೇನಾದ್ರು ದೋಷಿ ಎನ್ನುವಂಥದ್ದಾದ್ರೆ ಮತ್ತೆ ಜೈಲಿನಲ್ಲೇ ಮುಂದುವರಿಬೇಕಾಗುತ್ತೆ. ಆದ್ರೆ ಇದೆಲ್ಲವೂ ಬೇಕಾಗಿರ್ಲಿಲ್ಲ ದರ್ಶನ್ಗೆ. ಅವ್ರಿಗೆ ಬೇಕಾಗಿರ್ತದ್ದು ತಕ್ಷಣಕ್ಕೆ ಜೈಲಿನಿಂದ ಏನಾದ್ರು ಮಾಡಿ ಹೊರಗಡೆ ಬರ್ಬೇಕು. ತಾನು ಏನ್ ಸಿನಿಮಾ ಮಾಡ್ತಾ ಇದ್ವಿ ಈ ಜೈಲು ಮತ್ತೆ 2ನೇ ಬಾರಿ ಜೈಲಿಗೆ ಬಂದ ನಂತರ 3 ಸಿನಿಮಾಗಳು ಅವ್ರ ಕೈಲಿದ್ವು, ಅದು ಕ್ಯಾನ್ಸಲ್ ಆಗಿದೆ. ಎಲ್ಲೊಂದ್ ಕಡೆ ಇಂಡಸ್ಟ್ರಿ ಹೊರಗಡೆ ಬರ್ಬೇಕು, ಜೈಲಿಂದ ಕಂಬಿಯಿಂದ ಹೊರಗಡೆ ಬರ್ಬೇಕು ಅಂತ ಪ್ರಯತ್ನಗಳೇನ್ ಮಾಡಿದ್ರು. ಆ ಪ್ರಯತ್ನಕ್ಕೆ ಇವತ್ತು ಸಫಲ ಆಗಿಲ್ಲ. ಹಾಗಾಗಿ ಇನ್ನು 1 ವರ್ಷ ಕನಿಷ್ಠ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಹೋಗ್ಬೇಕಾಗತ್ತೆ. ಆ ಅದೃಷ್ಟ ಪರೀಕ್ಷೆಯಲ್ಲಿ ಅವ್ರಿಗೆ ಏನಾಗುತ್ತೋ ಮತ್ತೆ ಮುಂದಿನ ದಿನಗಳಲ್ಲೇ ಗೊತ್ತಾಗಬೇಕಾಗಿರೋದು. ಪದೇ ಪದೇ ಈ ಹಿನ್ನಡೆ ಆಗೋದಕ್ಕೆ ಏನ್ ಕಾರಣ ಅಂತ ಅನ್ಬಹುದು ಇಲ್ಲಿ ಇಲ್ಲಿರುವಂತದ್ದೇನೆಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಮೆಟೀರಿಯಲ್ ಎವಿಡೆನ್ಸ್ಗಳಿದೆ ಒಂದು ಕಡೆ. ಎರಡನೇದಾಗಿ ಇನ್ನು ಜೈಲಿನಲ್ಲಿ ಅವರು ಆರಂಭದ ದಿನಗಳಲ್ಲಿ ಪಡೆದುಕೊಂಡಂತ ರಾಜಾತಿಥ್ಯ ಏನಿದೆ ಅದು ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಸೊ ಅವರೆಲ್ಲ ಒಂದ್ ಕಡೆ ಹಣ ಇದೆ, ಪ್ರಭಾವ ಇದೆ ಅನ್ನುವಂತ ಒಂದೇ ಕಾರಣಕ್ಕೋಸ್ಕರ ಜೈಲಿನಲ್ಲಿ ಈ ರೀತಿಯಾದಂತಹ ಒಂದು ರಾಜಕೀಯ ಪಡ್ಕೊಂಡಿರುವಂತದ್ದು. ಸೊ ಅದೆಲ್ಲವೂ ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ಸೊ ಇದು ಪ್ರಮುಖ ಪ್ರಕರಣಗಳಲ್ಲಿ ಇಷ್ಟೆಲ್ಲ ಮೆಟೀರಿಯಲ್ ಎವಿಡೆನ್ಸ್ ಗಳವರ ವಿರುದ್ಧ ಇದ್ರೂ ಕೂಡ ಅವರಿಗೆ ಜಾಮೀನನ್ನ ಪಡ್ಕೊಂಡ್ರೆ ಅದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಹೊರಗಡೆ ಬಂದಿದ್ದೆ, ಅದರಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ಬೋದು, ಅಥವಾ ಅವ್ರಿಗಿರುವಂತಹ ಫ್ಯಾನ್ ಫಾಲೋಯಿಂಗ್ ಆಗ್ಲಿ ಅಥವಾ ಅವ್ರಿಗಿರುವಂತಹ ಪ್ರಭಾವ ಏನಿದೆ ಆ ಪ್ರಭಾವ ಎಲ್ಲ ಒಂದ್ ಕಡೆ
ಕೇಸಿನ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂತ ಒಂದು ಕಾರಣವನ್ನ ನ್ಯಾಯಾಲಯ ಇಲ್ಲಿವರೆಗೆ ನೋಡಿರುವಂತದ್ದು. ಹಾಗಾಗಿ ಈ ಆರೋಪಿಗಳನ್ನ ಜೈಲಿನಲ್ಲಿ ಇಟ್ಟದ ಸಂದರ್ಭದಲ್ಲಿ ವಿಚಾರಣೆ ನಡೆದಿದ್ದಲ್ಲಿ ಫೇರ್ ಟ್ರಯಲ್ ನಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೊ ಆ ಕಾರಣಕ್ಕಾಗಿ ಜಾಮೀನು ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನುವಂಥದ್ದು ಪ್ರಾಸಿಕ್ಯೂಷನ್ ಪ್ರಮುಖವಾದ. ಅದನ್ನೇ ಕಳೆದ 3-4 ಬಾರಿ ಜಾಮೀನು ಅರ್ಜಿಗಳು ಕೋರ್ಟಲ್ಲಿ ಹೋದ ಸಂದರ್ಭದಲ್ಲಿ ಕೂಡ ಪ್ರಾಸಿಕ್ಯೂಷನ್ ಅದೇ ರೀತಿಯಾದಂತಹ ಅಂಶವನ್ನ ಉಲ್ಲೇಖವನ್ನ ಮಾಡ್ತಾನೆ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತು ಸದ್ಯಕ್ಕೆ ಏನಾದ್ರು ಜಾಮೀನು ಸಿಗಬಹುದು ಅನ್ನೋದು ನಿರೀಕ್ಷೆ ಏನಿತ್ತು ದರ್ಶನ್ಗೆ, ಅದು ಹುಸಿಯಾಗಿರುವಂತದ್ದು. ಇನ್ನೊಂದು ವರ್ಷ ಜೈಲೇ ಗತಿ. ರಕ್ಷತೆ. ಧನ್ಯವಾದ ರಮೇಶ್ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.